ಹಾಯ್ ಸ್ಪರ್ಧಾರ್ಥಿಗಳೇ, ಈ ಭಾರತದ ಒಂದು ಭೌಗೋಳಿಕ ಸಂಬಂಧಪಟ್ಟಂಗೆ ಈ ಭಾರತದ ನದಿ ವ್ಯವಸ್ಥೆಗಳ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಾಗ್ಯವ. ಒಂದೊಂದು ನದಿಗಳ ಮೇಲೆ ಇಲ್ಲಿವರೆಗೆ ಕೇಳಿರ್ತಕ್ಕಂತ ಎಲ್ಲ ಪ್ರಶ್ನೆಗಳನ್ನ ಒಂದೊಂದು ವಿಡಿಯೋ ಕ್ಲಾಸ್ ನಲ್ಲಿ ತೆಗೆದುಕೊಂಡು ಬರ್ತೀನಿ. ಇವತ್ತಿನ ಯಾವ ನದಿಯ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ ಇಲ್ಲಿವರೆಗೂ ಅಂತ ಸಿಂಧೂ ನದಿಯ ಬಗ್ಗೆ. ಸಿಂಧೂ ನದಿಯ ಎಲ್ಲಿ ಹುಡ್ತು, ಇದರ ಉಪನದಿಗಳ ಯಾವುವು, ಎಲ್ಲಿಂದ ಹರಿತದ, ಇದರಿಂದ ಉಂಟಾಗುವಂತ ಸರೋವರಗಳ ಯಾವುವು, ಹೌದಾ? ಯಾವ ರೀತಿ ಈ ಸಿಂಧೂ ನದಿಯ ಮೇಲೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಾಗ್ಯವಂತ ನೋಡೋಣ. ಎಲ್ಲಾ ತರದ ಕೇಂದ್ರದಾಗ್ಲಿ ರಾಜ್ಯದಾಗ್ಲಿ ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈ ಸಿಂಧೂ ನದಿಯ ಮೇಲೆ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳಾರ. ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ರಿ. ಒಂದನೇ ಕ್ವಶನ್, ಸಿಂಧೂ ನದಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ 4 ನದಿಗಳಲ್ಲಿ 3 ನದಿಗಳು ಒಂದು ನದಿಯನ್ನು ಸೇರುತ್ತದೆ ಮತ್ತು ಈ ಒಂದು ನದಿ ಸಿಂಧೂ ನದಿಗೆ ನೇರವಾಗಿ ಸೇರುತ್ತದೆ. ಸಿಂಧೂ ನದಿಗೆ ನೇರವಾಗಿ ಸೇರುವ ಈ ನದಿ ಯಾವುದು? ಎಲ್ಲಾ ಸಿಂಧೂ ನದಿಗಳನ್ನು ಸೇರ್ತಾವ, ಅದರಲ್ಲಿ ಸಿಂಧೂ ನದಿಗೆ ನೇರವಾಗಿ ಸೇರುವ ನದಿ ಯಾವುದು ಅಂತ ಕೇಳ್ಯಾರಿ. IAS 2021ನೇ ಕ್ವಶನ್ ಪೇಪರ್ ಒಳಗ ಆಗೈತ್ರಿ. ಆಪ್ಷನ್ ಎ ಚಿನಾಬ್, ಆಪ್ಷನ್ ಬಿ ಜೀಲಬ್, ಆಪ್ಷನ್ ಸಿ ರಾವಿ, ಆಪ್ಷನ್ ಡಿ ಸಟ್ಲೇಜ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಡಿ ಸಟ್ಲೇಜ್. ಇದು ಸಿಂಧೂ ನದಿಗೆ ನೇರವಾಗಿ ಸೇರ್ತಕ್ಕಂತ ಇದರ ಉಪನದಿ. ನೆನ್ಪಿರ್ಲಿ, ಸಿಂಧೂ ಉಪನದಿಗಳು ಏನ್ರಿ? RCB ಅಂತ ನೆನ್ಪಿಟ್ಕೋಬಹುದು. ರಾವಿ, ಸಿ ಅಂದ್ರೆ ಚಿನಾಬ, ಬಿ ಅಂದ್ರೆ ಬಿಯಾಸ, ಹೌದಾ? ಜೀಲಮ, ಇವೆಲ್ಲ ಸಿಂಧೂ ನದಿ ಉಪನದಿಗಳು. ಇನ್ನು ಸಿಂಧೂ ನದಿಗೆ ನೇರವಾಗಿ ಸೇರಕಂತ ನದಿ ಯಾವ್ದಪ್ಪ ಅಂದ್ರ ಸಟ್ಲೇಜ್ ನದಿ, ಹೌದಾ? ನೆಕ್ಸ್ಟ್ ಎರಡನೇದು ನೋಡ್ರಿ. ಎರಡನೇ ಪ್ರಶ್ನೆ ಯಾವ ರೀತಿ ಕೇಳ್ಯಾರ? ಸಿಪ್ಕೀಲಾ ಎಂಬ ಪರ್ವತ ಕಣಿವೆಯು ಈ ಕೆಳಗಿನ ಯಾವ ನದಿಯ ಕಣಿವೆಯಲ್ಲಿದೆ? ಸಿಪ್ಕೀಲಾ ಪರ್ವತ ಕಣಿವೆಯು ಈ ಕೆಳಗಿನ ಯಾವ ನದಿಯ ಕಣಿವೆಯಲ್ಲಿದೆ? SDA 2013 ಕ್ವಶನ್ ಪೇಪರ್ ಅಲ್ಲಿ ಆಗೈತಿ. ಯಾವ ಕಣಿವೆಯಲ್ಲಿ? ಆಪ್ಷನ್ ಎ ಚಿನಾಬ್, ಆಪ್ಷನ್ ಬಿ ಸಟ್ಲೇಜ್, ಆಪ್ಷನ್ ಸಿ ಜೀಲಂ, ಆಪ್ಷನ್ ಡಿ ಬಿಯಾಸ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಬಿ ಸಟ್ಲೇಜ್. ಸಟ್ಲೇಜ್ ನದಿ ಕಣಿವೆಯಲ್ಲಿ ಸಿಪ್ಕೀಲಾ ಪರ್ವತ ಕಣಿವೆ ಇದೆ, ನೆನ್ಪಿರ್ಲಿ, ಹೌದಾ? ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ. ಚಿನಾಬ್ ಯಾವ ನದಿಯ ಉಪನದಿಯಾಗಿದೆ? PC ಸಿವಿಲ್ 2019. ಚಿನಾಬ್ ಯಾವ ನದಿಯ ಉಪನದಿಯಾಗಿದೆ? ಆಪ್ಷನ್ ಎ ಸಿಂಧು, ಆಪ್ಷನ್ ಬಿ ಗಂಗಾ, ಆಪ್ಷನ್ ಸಿ ಬ್ರಹ್ಮಪುತ್ರ, ಆಪ್ಷನ್ ಡಿ ಕಾವೇರಿ. ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಎ ಸಿಂಧು. ನೆನಪಿರ್ಲಿ, ಎಲ್ಲಾ ನದಿಗಳ ಮೇಲೆ ಸಿಂಧು ಇರ್ಲಿ, ಗಂಗಾ ಇರ್ಲಿ, ಬ್ರಹ್ಮಪುತ್ರ ಇರ್ಲಿ, ಕಾವೇರಿ ಇರ್ಲಿ, ಪ್ರತಿಯೊಂದು ನದಿಗಳ ಮೇಲೆ ಇಲ್ಲಿವರೆಗೆ ಕೇಳಿರ್ತಕ್ಕಂತ ಪ್ರಶ್ನೆ ಪತ್ರಿಕೆಗಳನ್ನು ಸೆಪರೇಟ್ ಆಗಿ ನಾನು ವಿಡಿಯೋ ಕ್ಲಾಸ್ ಮಾಡ್ತೀನಿ ಒಂದೊಂದು, ಹೌದಾ? ಇದ್ರ ಸದುಪಯೋಗ ಎಲ್ಲರೂ ಪಡ್ಕೋಬೇಕು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡ್ರಿ. ದಾಲ್ ಸರೋವರ ಎಲ್ಲಿದೆ? PC ಕ್ವಶನ್ ಪೇಪರ್ ಅಲ್ಲಿ 2000 PC ಕ್ವಶನ್ ಪೇಪರ್ ಅಲ್ಲಿ ಆಗೈತ್ರಿ. ದಾಲ್ ಸರೋವರ ಎಲ್ಲಿದೆ? ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಬಿ ಹಿಮಾಚಲ ಪ್ರದೇಶ್, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ ಡಿ ಮಣಿಪುರ. ರೈಟ್ ಆನ್ಸರ್ ಬಂದ್ರಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದಾಲ್ ಸರೋವರ ಇದೆ. ಅದಕ್ಕೆ ಸರೋವರಗಳ ನಾಡು ಅಂತೇಳಿ ಯಾವ್ದಕ್ಕೆ ಕರೀತಾರಪ್ಪ ಅಂದ್ರ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸರೋವರಗಳ ನಾಡು ಅಂತ ಕರೀತಾರ, ನಿಮಗೆ ನೆನ್ಪಿರ್ಲಿ, ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಯಾವ ರೀತಿ ಕೇಳ್ಯಾರ. 5ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ IAS 2023 ಒಳಗೆ ಕೇಳ್ಯಾರ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದೇ ಹೇಳಿಕೆ ನೋಡ್ರಿ. ಜೀಲಂ ನದಿಯು ಉಲಾರ್ ಸರೋವರದ ಮೂಲಕ ಹರಿದು ಹೋಗುತ್ತದೆ. ಎರಡನೇದು, ಕೃಷ್ಣಾ ನದಿಯು ಕೊಲ್ಲೇರು ಸರೋವರಕ್ಕೆ ನೇರವಾಗಿ ಸೇರುತ್ತದೆ. ಮೂರನೇದು, ಗಂಡಕ ನದಿಯು ನದಿ ತಿರುವುಗಳಿಂದ ಕನ್ವರ್ ಸರೋವರ ನಿರ್ಮಾಣವಾಗಿದೆ. ಈ ಮೇಲಿನಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ಯಾರ. ನಿಮ್ಗ ನೆನ್ಪಿರ್ಲಿ, ಇದಕ್ಕೆ ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 3 ಸರಿ, ಆಪ್ಷನ್ ಡಿ ಯಾವುದು ಅಲ್ಲ. ಇದ್ರೊಳಗ ಆಪ್ಷನ್ ಎ 1 ಮಾತ್ರ ಸರಿಯಾಗಿದೆ, ಹೌದಾ? ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ. ಪಟ್ಟಿ 1 ಮತ್ತು ಪಟ್ಟಿ 2ಗಳನ್ನು ಹೊಂದಿಸಿರಿ. ಪಟ್ಟಿ 1 ಮತ್ತು ಪಟ್ಟಿ 2ಗಳನ್ನು ಹೊಂದಿಸಿರಿ. SDA 2019 ಕ್ವಶನ್ ಪೇಪರ್ ಅಲ್ಲಿ ಆಗೈತ್ರಿ. ಆಪ್ಷನ್ ಪಟ್ಟಿ 1 ಏನ್ ಕೊಟ್ಟಾರ? ರಾಜ್ಯ ಕೊಟ್ಟಾರ. ಪಟ್ಟಿ 2 ಏನ್ ಕೊಟ್ಟಾರಿ?
ಸರೋವರ ಕೊಟ್ಟಾರ ನೋಡ್ರಿ. ಜಮ್ಮು ಕಾಶ್ಮೀರ, ಒಡಿಶಾ, ಗುಜರಾತ್, ಕೇರಳ. ಈ ಕಡೆ ಸರೋವರ ಅಷ್ಟಮುಡಿ, ನಾಲ್ ಸರೋವರ, ಚಿಲ್ಕಾ ಸರೋವರ, ಊಲರ್ ಸರೋವರ. ಇವು ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿ ಅಂದರ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಎಲ್ಲವೂ ಕೊಟ್ಟಾರ. ನೋಡ್ರಿ ಯಾವ್ಯಾವ ರಾಜ್ಯದಾಗ ಅದಾವ ಅಂತೇಳಿ ಆ ಸರೋವರಗಳ ಬಗ್ಗೆ ಹೇಳ್ಬೇಕ್ರಿ. ನೋಡ್ರಿ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ಅಂದ್ರ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವ ಸರೋವರ ಇದೆಯಪ್ಪ ಅಂದ್ರ ಊಲಾರ್ ಸರೋವರ ಇದೆ, ನೆನ್ಪಿರ್ಲಿ. ಒಡಿಶಾ ಒಳಗ ನಾಲ್ ಸರೋವರ ಇದೆ. ಗುಜರಾತ್ ಒಳಗ ಯಾವ್ದಪ್ಪ ಅಂದ್ರ ಒಡಿಶಾ ಒಳಗ ಚಿಲ್ಕಾ ಸರೋವರ ಇದೆ. ಗುಜರಾತ್ ಒಳಗ ನಾಲ್ ಸರೋವರ ಇದೆ. ಕೇರಳ ಒಳಗ ಅಷ್ಟಮುಡಿ ಸರೋವರ ಇದೆ, ನೆನ್ಪಿರ್ಲಿ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 7ನೇ ಪ್ರಶ್ನೆ ಯಾವ ರೀತಿ ಕೇಳ್ಯಾರ. ಭಾರತದ ಅತಿ ದೊಡ್ಡ ಲವಣ ಸರೋವರ ಯಾವುದು? ಉಪ್ಪಿನ ಸರೋವರ ಕೇಳ್ತಾರ ಅಥವಾ ಲವಣ ಸರೋವರ ಯಾವುದು? PC ಕ್ವಶನ್ ಪೇಪರ್ 2022 ಆಗೈತ್ರಿ. ಆಪ್ಷನ್ ಎ ಪುಷ್ಕರ್ ಸರೋವರ, ಆಪ್ಷನ್ ಬಿ ದಾಲ್ ಸರೋವರ, ಆಪ್ಷನ್ ಸಿ ಸಾಂಬಾರ್ ಸರೋವರ, ಆಪ್ಷನ್ ಡಿ ವೆಂಬನಾಡು ಸರೋವರ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಸಿ ಸಾಂಬಾರ್ ಸರೋವರ. ಸಾಂಬಾರ್ ಅಂದ್ರೆ ಸಾಂಬಾರ್ಕ್ ಹಾಕ್ಲಿಕ್ಕೆ ಏನ್ ಬೇಕು? ಲವಣ ಅಂದ್ರೆ ಏನು? ಉಪ್ಪು ಬೇಕು. ಹಾಗಾಗಿ ಭಾರತದ ಅತಿ ದೊಡ್ಡ ಲವಣ ಸರೋವರ ಯಾವ್ದಪ್ಪ ಅಂದ್ರ ಸಾಂಬಾರ್ ಸರೋವರ, ನೆನ್ಪಿರ್ಲಿ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡ್ರಿ ಯಾವ ರೀತಿ ಕೇಳ್ಯಾರ. ಭಾಕ್ರಾನಂಗಲ್ ಅಣೆಕಟ್ಟು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಭಾಕ್ರಾನಂಗಲ್ ಅಣೆಕಟ್ಟು ಈ ಕೆಳಗಿನ ಯಾವ ನದಿಗೆ ಅಡ್ಡ ಕಟ್ಟಲಾಗಿದೆ? PSI 2017, PSI 2016, PC 2017, SD 2015. ಹಲವು ಬಾರಿ ಪ್ರಶ್ನೆ ಆಗೈತಿ, ಮತ್ತೆ ರಿಪೀಟ್ ಆಗೋ ಸಾಧ್ಯತೆಗಳು ಇರ್ತಾವ. ಆಪ್ಷನ್ ಎ ಬಿಯಾಸ್, ಆಪ್ಷನ್ ಬಿ ಜೀಲಂ, ಆಪ್ಷನ್ ಸಿ ಸಟ್ಲೇಜ್, ಆಪ್ಷನ್ ಡಿ ರಾವಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಸಿ ಸಟ್ಲೇಜ್. ಭಾಕ್ರಾನಂಗಲ್ ಅಣೆಕಟ್ಟು ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡ್ರಿ ಯಾವ ಕೇಳ್ಯಾರ. ಸಿಯಾಚಿನ್ ಹಿಮನದಿ ಎಲ್ಲಿದೆ? IAS 2020 ಪ್ರಶ್ನೆ ಪತ್ರಿಕೆಯಲ್ಲಿ ಸಿಯಾಚಿನ್ ಹಿಮನದಿ ಎಲ್ಲಿದೆ? ಆಪ್ಷನ್ ಎ ಅಕ್ಸಾಯ್ ಚೀನಾದ ಪೂರ್ವದಲ್ಲಿ, ಆಪ್ಷನ್ ಬಿ ಲೇಹದ ಪೂರ್ವದಲ್ಲಿ, ಆಪ್ಷನ್ ಸಿ ಗಿಲ್ಗಿತ್ನ ಉತ್ತರದಲ್ಲಿ, ಆಪ್ಷನ್ ಡಿ ಉತ್ತರದ ನುಬ್ರಾ ಕಣಿವೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಡಿ ಉತ್ತರದ ನುಬ್ರಾ ಕಣಿವೆ, ನೆನಪಿರ್ಲಿ. ಯಾವುದು? ಸಿಯಾಚಿನ್ ಹಿಮನದಿ ಉತ್ತರದ ನುಬ್ರಾ ಕಣಿವೆಯಲ್ಲಿದೆ. ಹೌದಾ? ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ರಿ ಯಾವ ರೀತಿ ಕೇಳ್ಯಾರ. ಕೊಟ್ಟಿರುವ ಸಂಕೇತ ಬಳಸಿ ಜಲಾಶಯಗಳನ್ನು ಅವುಗಳ ನದಿಗಳೊಂದಿಗೆ ಸರಿಯಾಗಿ ಹೊಂದಿಸಿ. ಜಲಾಶಯಗಳು ಕೊಟ್ಟಾರೆ, ಅವುಗಳ ನದಿಗಳೊಂದಿಗೆ ಹೊಂದಿಸಿ ಬರ್ರಿ. ಒಂದ್ ಸೈಡ್ ಜಲಾಶಯಗಳು, ಇನ್ನೊಂದ್ ಸೈಡ್ ನದಿಗಳು. ಗೋವಿಂದ ಸಾಗರ, ಪಂಪಸಾಗರ, ಬಸವಸಾಗರ, ಕೃಷ್ಣರಾಜಸಾಗರ, ಕೃಷ್ಣ, ತುಂಗಭದ್ರಾ, ಕಾವೇರಿ, ಸಟ್ಲೇಜ. ಇವೆಲ್ಲ ಏನಪ್ಪಾ ಅಂದ್ರ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತ ಅಣೆಕಟ್ಟುಗಳು, ಜಲಾಶಯಗಳು ಅಂತ ಹೇಳ್ಬಹುದು. ಒಂದಷ್ಟೇ ಬೇರೆ ಐತ್ರಿ, ಉಳಿದು 3 ಎಲ್ಲ ಕರ್ನಾಟಕ ಒಳಗೆ ಐತಿ. ನೋಡ್ರಿ ಸಂಕೇತಗಳ ಸಹಾಯದಿಂದ ಉತ್ತರ ಆರಿಸ್ರಿ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಎಲ್ಲವನ್ನು ಕೊಟ್ಟಾರ. ಇಲ್ಲಿ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಎ ಗೋವಿಂದ ಸಾಗರ ಅಂತೇಳಿ ಯಾವ್ದು ಕರೀತಾರಪ್ಪ? ಗೋವಿಂದ ಸಾಗರ ಅಣೆಕಟ್ಟು ಯಾವ ನದಿ ಕಟ್ಟ್ಯಾರಪ್ಪ ಅಂದ್ರ ಸಟ್ಲೇಜ್ ನದಿಗೆ. ಆಪ್ಷನ್ ಬಿ ಪಂಪಸಾಗರ, ಇದು ತುಂಗಾಭದ್ರಾ ಅಣೆಕಟ್ಟು ರೀ. ತುಂಗಾಭದ್ರಾ ಅದ್ರ ನದಿ ಹೆಸರಿಂದನು ಕರೀತಾರ. ಇನ್ನೊಂದು ತುಂಗಾಭದ್ರಾ ನದಿಗೆ ಏನಪ್ಪಾ ಅಂದ್ರ ಪಂಪಸಾಗರ ಅಣೆಕಟ್ಟನ್ನ ಕಟ್ಟ್ಯಾರ. ಆಪ್ಷನ್ ಸಿ ಬಸವಸಾಗರ. ನೋಡ್ರಿ ಬಸವಸಾಗರ ಅಣೆಕಟ್ಟು ಯಾವುದು? ಕೃಷ್ಣಾ ನದಿಗೆ. ಬಸವಸಾಗರ ಅಣೆಕಟ್ಟು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ನೆಕ್ಸ್ಟ್ ಕೃಷ್ಣರಾಜಸಾಗರ, ಇದು ನೆನಪಿರುತ್ತದೆ ಎಲ್ಲರೂ. ಕೃಷ್ಣರಾಜಸಾಗರ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ, ನೆನಪಿರ್ಲಿ. ಎಲ್ಲಾ ಅಣೆಕಟ್ಟಗಳ ಮೇಲೆ ಹೈಯೆಸ್ಟ್ ಬಾರಿ ಹೊಂದಿಸಿ ಬರೀಲಿ ಕೇಳ್ಯಾರ ಎಲ್ಲಾ ಪೇಪರ್ ಒಳಗ. ಇದನ್ನು SD 2019 ಒಳಗ ಆಗೈತ್ರಿ, VO ಒಳಗ ಕೂಡ ಆಗೈತ್ರಿ. ಹೌದಾ? ನೆಕ್ಸ್ಟ್ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ನೋಡ್ರಿ ಸಿಂಧು ನದಿ ಮೇಲೆ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ IC 2019ರಲ್ಲಿ ಕೇಳ್ಯಾರ. ಹಿಮ ನದಿ ಅಥವಾ ಬರೇ ನದಿ, ಅಲ್ಲಿರಂತಕ್ಕಂತ ಹಿಮ ನದಿಗಳ ಬಗ್ಗೆ ಕೊಟ್ಟಾರ. ಒಂದೇ ನೋಡ್ರಿ, ಬಂಡಾರ್ ಪುಂಚ್, ಯಮುನಾ, ಬಾರಾಸಿಗ್ರಿ, ಚಿನಾಬ್, ಮಿಲಾಮ್, ಮಂದಾಕಿನಿ, ಸಿಯಾಚಿನ್, ನುಬ್ರಾ, ಝೇಮು, ಮಾನಸ. ಈ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿರುತ್ತದೆ? ಆಪ್ಷನ್ ಎ 1, 2 ಮತ್ತು 4, ಆಪ್ಷನ್ ಬಿ 1, 3 ಮತ್ತು 4,
ಆಪ್ಷನ್ ಸಿ 2 ಮತ್ತು 5, ಆಪ್ಷನ್ ಡಿ 3 ಮತ್ತು 5. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಎ 1, 2 ಮತ್ತು 4 ಅಂದ್ರ ಬೊಂಡಾರ್ಪುಂಚ್ ಯಮುನಾದಲ್ಲಿದೆ ರೀ. ನೆಕ್ಸ್ಟ್ ಬಾರಾಸಿಗ್ರಿ ಚಿನಾಬ್ದಲ್ಲಿದೆ. ನೆಕ್ಸ್ಟ್ ಮೂರನೇದು ನಾಲ್ಕನೇ ಸಿಯಾಚಿನ್ ನುಬ್ರಾ ಕಣಿವೆಯಲ್ಲಿದೆ. ಎಲ್ಲೆಲ್ಲಿದಾವ ಅಂತ ಕೇಳ್ಯಾರ. ಇಷ್ಟೇನಪ್ಪಾ ಅಂದ್ರ ಇಲ್ಲಿವರೆಗೂ ಸಿಂಧೂ ನದಿ ವ್ಯವಸ್ಥೆ ಅಥವಾ ಸಿಂಧೂ ನದಿಯ ಮೇಲೆ ಕೇಳಿರ್ತಕ್ಕಂತ ಪ್ರಶ್ನೆಗಳು. ಇದೇ ರೀತಿ ಗಂಗಾ ಆಗಿರ್ಬೋದು, ಬ್ರಹ್ಮಪುತ್ರ ಆಗಿರ್ಬೋದು, ಕರ್ನಾಟಕ ನದಿಗಳು ಸಂಬಂಧಪಟ್ಟಂಗಾಗ್ಲಿ ಅಥವಾ ಭಾರತದ ಭೌಗೋಳದ ಬಗ್ಗೆ ಒಂದೊಂದು ಟಾಪಿಕ್ಗಳ ಮೇಲೆ ಇಲ್ಲಿವರೆಗೆ ಕೇಳಿರ್ತಕ್ಕಂತ ಎಲ್ಲ ಪ್ರಶ್ನೆಗಳನ್ನು ಡೈಲಿ ಒಂದೊಂದು ವಿಡಿಯೋ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಬಡವರ ಕನಸು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.